Hey, what is up people? Welcome back to another video. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾನು ಮೌಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ದ ಬ್ಲೂ ಆರ್ಮರ್ ಮೌಂಟ್. ಸೊ ದಿಸ್ ಇಸ್ ವೆರಿ ಈಸಿ ಟು ಮೌಂಟ್. ಜಸ್ಟ್ ನೀವು ಇಲ್ಲಿ ಬ್ಯಾಕ್ ಸೈಡಲ್ಲಿ 3M ಟೇಪ್ ಕೊಟ್ಟಿದ್ದಾರೆ, ಅದನ್ನು ತೆಗಿಬೇಕು. ನಿಮಗೆ ಯಾವ ಆ್ಯಂಗಲಲ್ಲಿ ಬೇಕೋ ಈ ಥರನೋ ನಿಮಗೆ ಯಾವ ಆ್ಯಂಗಲಲ್ಲಿ ಬೇಕೋ ಅದರಲ್ಲಿ ಕೂರಿಸ್ಕೊಬೇಕು. ಸೊ ಮುಂಚೆ ಏನು ಮಾಡ್ತಾ ಇದ್ರು ಅಂದರೆ ಮೌಂಟ್ಗೆ MC ಹಾಕೋರು, ಅದು ಡಿಸೈನ್ ಹೆಲ್ಮೆಟ್ದು ಡಿಸೈನ್ ಲುಕ್ನ ಹಾಳು ಮಾಡೋದು. ಇವಾಗ ಒಳ್ಳೆ ರೈಡರ್ಸ್ ಅಂದರೆ ಆಲ್ಮೋಸ್ಟ್ 5,000-6,000 ಹೆಲ್ಮೆಟ್ನ ಯೂಸ್ ಮಾಡ್ತಾರೆ. ಸೊ ಅದನ್ನೆಲ್ಲ MC ಹಾಕಿದ್ರೆ ಡಿಸೈನ್ ಹಾಳಾಗುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಸೊ ದ ಬ್ಲೂ ಆರ್ಮರ್ ಹ್ಯಾಸ್ ಕಮ್ ಅಪ್ ವಿತ್ ಅ ನ್ಯೂ ಐಡಿಯಾ. ಜಸ್ಟ್ 3M ಟೇಪ್ ಇದೆ, ಇದನ್ನು ತೆಗಿಬೇಕು. ಆ್ಯಂಡ್ ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ಜಸ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಈ ಸ್ಪೇಸಿಗೂ ಕವರ್ ಮಾಡಿದಿದ್ರೆ ಚೆನ್ನಾಗಿರೋದು. ಬಟ್ ನಾನು ಬೇರೆ ರಿವ್ಯೂಸಲ್ಲೆಲ್ಲ ನೋಡ್ದಂಗೆ ಇದು ಒನ್ ಟೈಮ್ ಸ್ಟಿಕ್, ಕರೆಕ್ಟಾಗಿ ಸ್ಟಿಕ್ ಮಾಡಿದ್ರೆ ಏನೇ ಆದರೂ ಇದು ಬಿಟ್ಟೋಗಲ್ಲ, ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಆ್ಯಂಡ್ ಈ ಹೆಲ್ಮೆಟ್ ಯಾವುದು ಅಂದರೆ ದ MT ಹಮ್ಮರ್. ಸೊ ನಂದು ಲಾಸ್ಟ್ ವಿಡಿಯೋ ನೋಡ್ಬೋದು, ಇದ್ರ ಕಂಪ್ಲೀಟ್ ರಿವ್ಯೂ ಮಾಡಿದ್ದೀನಿ. ಐ ವಿಲ್ ಗಿವ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್, ಸೊ ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಸೊ ಫಸ್ಟ್ ಥಿಂಗ್ ಅವ್ರು ಹೇಳಿದಂದರೆ ಫಾರ್ ಬೆಸ್ಟ್ ರಿಸಲ್ಟ್ ರಿಮೂವ್ ಡಸ್ಟ್ ಫ್ರಮ್ ಹೆಲ್ಮೆಟ್ ಸರ್ಫೇಸ್ ಬಿಫೋರ್ ಸ್ಟಿಕ್ಕಿಂಗ್. ಸೊ ಅದೇ ಕ್ಲೀನ್ ಮಾಡ್ಕೊಳ್ಳೋಣ ಹೆಲ್ಮೆಟ್. ಡಾಮಿನೋಸ್ ಟಿಶ್ಯೂ ಇಲ್ಲಿ ಯೂಸ್ ಆಗ್ತಾ ಇದೆ. ದಿಸ್ ಇಸ್ ದ ಸ್ಯಾನಿಟೈಸರ್. ಕ್ಲೀನಾಗಿ ಸರ್ಫೇಸ್ನ ಡಸ್ಟ್ ಎಲ್ಲ ರಿಮೂವ್ ಮಾಡಿ. ಸೊ ಅವಾಗ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಸೊ ಈ ಹೆಲ್ಮೆಟಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ನಾನು ಅವರು ಹೇಳಿರೋ ಆ್ಯಂಗಲಲ್ಲಿ ಕೂರ್ಸೋಕ್ಕಾಗಲ್ಲ. ಯಾಕಂದರೆ ಅದು ಏರ್ ಇನ್ಲೆಟ್ ಕ್ಲೋಸ್ ಓಪನ್ ಆಗೋಕ್ಕೆ ಹಿಂಸೆ ಆಗುತ್ತೆ. ಸೊ ನಾನು ಉಲ್ಟಾ ಕೂರಿಸ್ತೀನಿ. ಸೊ ಇದ್ರದ್ದು ಗ್ಲೂ ಬಂದು ಇಲ್ಲಿ ಪ್ರಾಪರಾಗಿ ಸ್ಟಿಕ್ ಆಗುತ್ತೆ. ಸೊ ಅವಾಗ ನಾನು ಇದ್ರ ಸಪೋರ್ಟಿಂದ ಐ ಕ್ಯಾನ್ ಓಪನ್ ಆ್ಯಂಡ್ ಕ್ಲೋಸ್ ಇಟ್, ಏನೂ ಹಿಂಸೆ ಆಗಲ್ಲ. ಸೊ ಒನ್ಸ್ ಬಿಫೋರ್ ಡೂಯಿಂಗ್ ಇಟ್ ಆ್ಯಂಗಲ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮದು ಕ್ಯಾಮ್ರಾ ಆ್ಯಂಗಲ್ಸ್ ಕರೆಕ್ಟಾಗಿರಬೇಕು. ಇಲ್ಲ ಅಂದರೆ ನೀವು ಮೌಂಟ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಕ್ಯಾಮ್ರಾ ಆ್ಯಂಗಲ್ಸ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಪರ್ಫೆಕ್ಟ್. ಇದ್ರದ್ದು ಮಧ್ಯಕ್ಕೆ ಕರೆಕ್ಟಾಗಿ ಕೂರಿಸಿದ್ರೆ ಓಕೆ, ಐ ಥಿಂಕ್ ಇಟ್ ವಿಲ್ ಬಿ ಡನ್. ನೋಡೋಣ. ದಿಸ್ ಇಸ್ ಒನ್ ಟೈಮ್ ಯೂಸ್. ಇದೇನಾದರೂ ವೇಸ್ಟ್ ಆದರೆ ಜಸ್ಟ್ ಇನ್ ಕೇಸ್ ಓಕೆ. ಸೊ ಐ ಹ್ಯಾವ್ ರಿಮೂವ್ ದ ಸ್ಟಿಕ್ಕರ್. ಇವಾಗ ಕರೆಕ್ಟಾಗಿ ಆ್ಯಂಗಲ್ನ ಸೆಟ್ ಮಾಡಿ ಸ್ಟಿಕ್ ಮಾಡಬೇಕು. ಓಕೆ, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಆ್ಯಂಗಲ್. ಕರೆಕ್ಟಾಗಿ ಸ್ಟಿಕ್ ಮಾಡಿದ್ದೀನಿ. ಜಸ್ಟ್ ಇನ್ನು ಸ್ವಲ್ಪ ಟೈಟಾಗಿ ಕುತ್ಕೊಳ್ಳೋಕ್ಕೆ ಪ್ರೆಸ್ ಮಾಡಿ. See the angle is right, I guess. ನಾನು ಕರೆಕ್ಟಾಗಿ ಕೂರಿಸಿದ್ದೀನಿ. ಇದು ಒನ್ಸ್ ಕ್ಯಾಮ್ರಾನ ಹಾಕಾದ್ಮೇಲೆ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಡೂ subscribe to my channel. Thank you.